ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಸಿದ್ದರಾಮಯ್ಯ 5 ವರ್ಷ ಸಿಎಂ ಆಗಿರ್ತಾರೆ. ಅವರೇ ಪೂರ್ಣ ಅವಧಿಯಲ್ಲಿ ಸಿಎಂ ಆಗಿರ್ತಾರೆ. ಇದರಲ್ಲಿ ಯಾವುದೇ ಬದಲಾವಣೆಯ ಮಾತಿಲ್ಲ ಅಂತ ಬೆಳಗಾವಿಯಲ್ಲಿ ಯತೀಂದ್ರ ಸಿದ್ದರಾಮಯ್ಯ ರಿಯಾಕ್ಟ್ ಮಾಡಿದ್ದಾರೆ. ನನ್ನ ಪ್ರಕಾರ ಯಾವುದೇ ಬದಲಾವಣೆ ಆಗಲ್ಲ. ಡಿಸಿಎಂ ನಾನು ಸಿಎಂ ಆಗಬೇಕು ಅಂತ ಕೇಳಿದ್ರು. ಆದ್ರೆ ಹೈಕಮಾಂಡ್ ಗೊಂದಲಗಳಿಗೆ ಸ್ಪಷ್ಟನೆ ಕೊಟ್ಟಿದೆ ಅಂತ ಬೆಳಗಾವಿಯಲ್ಲಿ ಸಿಎಂ ಪುತ್ರ ಯತೀಂದ್ರ ಸಿದ್ದರಾಮಯ್ಯ ರಿಯಾಕ್ಟ್ ಮಾಡಿದ್ದಾರೆ. ನಾನು ಮೊದಲಿಂದನೂ ಅದನ್ನು ಹೇಳ್ತೀನಿ, ಅದ್ರೊಳಗೇನು ಹೊಸದೇನಿಲ್ವಲ್ಲ. ನನಗೆ ಅನ್ಸೋದು ಆ್ಯಸ್ ಆಫ್ ನಾವು ಯಾವುದೇ ಲೀಡರ್ಶಿಪ್ ಬದಲಾವಣೆ ಬಗ್ಗೆ ಇಲ್ಲ. ಸೊ ಹಾಗಾಗಿ ಅವ್ರು 5 ವರ್ಷ ಪೂರೈಸುತ್ತಾರೆ ಅನ್ನೋ ನಂಬಿಕೆ ಇದೆ ಅಂತ ಹೇಳಿದ್ರು. ಸರ್, ಆದ್ರೆ ಜನವರಿಲಿ ಕರೀತಾ ಇದ್ದಾರೆ, ಜನವರಿಲಿ ಹೋಗಬೇಕು, ಅಲ್ಲಿ ಹೈಕಮಾಂಡ್ ಹಲವಾರು ವಿಷಯಗಳಿಗೆ ಕರೀತಾರೆ. ಸೊ ಹೋಗಿ ಮಾತನಾಡ್ಕೊಂಡು ಬರ್ತಾರೆ. ಈಗಿರೋ ಇಲ್ಲಿ ಏನು ಪರಿಸ್ಥಿತಿ ಅದನ್ನು ತಿಳಿಸ್ತಾರೆ. 5 ವರ್ಷಗಳಲ್ಲಿ ಯಾವುದೇ ಬದಲಾವಣೆ ಇಲ್ಲ. ನನ್ನ ಪ್ರಕಾರ ಆ ಬದಲಾವಣೆ ಅಕಸ್ಮಾತ್ ಬದಲಾವಣೆಗೆ ಹೈಕಮಾಂಡ್ ಮುಂದಾದ್ರೆ ಏನಾಗ್ಬೋದು ಸರ್? ಅಲ್ಲ, ಈಗಲೇ ಯಾತಕ್ಕೆ ಹಾಗಾಗೋದು ಹೀಗಾಗೋದು ಅಂತ ಯಾಕಂದ್ರೆ ಒಂದು ಸಣ್ಣ ಬ್ರೇಕ್ಫಾಸ್ಟ್ ಮೀಟಿಂಗ್ ಆಯಿತು, ನಮಗೆ ಗೊತ್ತಿರುವಂಥದ್ದು ಬ್ರೇಕ್ಫಾಸ್ಟ್ ಮೀಟಿಂಗ್. ಸರ್, ಸಿಎಂ ಮತ್ತು ಡಿಸಿಎಂ ಅವರ ಬ್ರೇಕ್ಫಾಸ್ಟ್ ಮೀಟಿಂಗ್ ಎರಡೆರಡು ಬಾರಿ ಮಾಡಿದ್ರು. ಒಗ್ಗಟ್ಟಿದೆ ಅಂತ ತೋರಿಸಬೇಕಾದಂಥ ಅನಿವಾರ್ಯತೆ ಸೃಷ್ಟಿಯಾಗಿತ್ತು. ಹೌದು, ಎಲ್ಲ ಪಕ್ಷಗಳಲ್ಲೂ ಒಗ್ಗಟ್ಟು ಕೂಡ ಇದೆ. ಅದರೊಳಗೆ ಇದಿಲ್ವಲ್ಲ, ಒಗ್ಗಟ್ಟಿದೆ ಅಂತ ಏನು ಸುಳ್ಳಿಲ್ವಲ್ಲ, ಒಗ್ಗಟ್ಟಂತೂ ಇದೆ. ಕೂಡ ಅದು ಒಪ್ಕೋತಾರೆ ಅಂತ ಹೇಳಿದ್ದಾರೆ. ಸರ್, ಗೊಂದಲ ಇಲ್ಲದೆ ಅದು ಕ್ರಿಯೇಟ್ ಆಗ್ಲಿಲ್ವಲ್ಲ ಸರ್, ಅದು ಬ್ರೇಕ್ಫಾಸ್ಟ್. ಈಗ ಗೊಂದಲ ಇತ್ತು. ಯಾಕೆ ಅಂತಂತಂದ್ರೆ ಅವರು ಡಿಸಿಎಂ ಅವ್ರು ಕೇಳಿದ್ರು, ತಾವು ಕೂಡ ಮುಖ್ಯಮಂತ್ರಿಗಳಾಗಬೇಕು ಅಂತ ಹೇಳಿ. ಎಲ್ಲ ಇದರಲ್ಲೂ ಆಕಾಂಕ್ಷಿಗಳು ಇರ್ತಾರೆ. ಸೊ ಆದ್ರೆ ಹೈಕಮಾಂಡ್ ಇದ್ರ ಬಗ್ಗೆ ತೀರ್ಮಾನ ಮಾಡಲ್ಲ ಈಗಲೇ ಅಂತ ಹೇಳಿದ್ದಾರೆ. ಸೊ ಹತ್ರ 5 ವರ್ಷ ಸಿದ್ದರಾಮಯ್ಯ ಅವರು 2.5 ವರ್ಷಕ್ಕೆ ಆಯ್ಕೆ ಮಾಡಿದ್ದಾರೆ. ಆಯ್ಕೆ ಮಾಡ್ಬೇಕಾದ್ರೆ ಇಷ್ಟು ವರ್ಷ ಯಾರು ಮುಖ್ಯಮಂತ್ರಿಗಳಾಗಬೇಕು ಅನ್ನೋದು ಅಷ್ಟೇ ತೀರ್ಮಾನ ಮಾಡ್ತಾರೆ. ಇಷ್ಟು ವರ್ಷಗಳಿಗೆ ಮಾತ್ರ ಆಗಬೇಕು ಅಂತ ಯಾರು ಕೂಡ ತೀರ್ಮಾನ ಮಾಡಲ್ಲ. ಮುಖ್ಯಮಂತ್ರಿ ನಮ್ಮ ಪರವಾದಂತ ವಾತಾವರಣ ಇದೆ, ನಮ್ಮ ಪ್ರಯತ್ನಕ್ಕೆ ಫಲ ಸಿಗುವಂತ ಕಾಲ ಬರ್ತಾ ಇದೆ ಅಂತ ಹೇಳ್ತಾರೆ. ಅದು ಅವರ ಅಭಿಪ್ರಾಯ. ಬಟ್ ಹೈಕಮಾಂಡ್ ಅಂತ ಸ್ಪಷ್ಟಪಡಿಸಿದೆ, ಈಗ ಸದ್ಯಕ್ಕೆ ಲೀಡರ್ಶಿಪ್ ಬದಲಾವಣೆ ಪ್ರಶ್ನೆ ಇಲ್ಲ. ನಾನು ಮೊದಲಿಂದನೂ ಅದನ್ನು ಹೇಳ್ತೀನಿ, ಅದ್ರೊಳಗೇನು ಹೊಸದೇನಿಲ್ವಲ್ಲ. ನನಗೆ ಅನ್ಸೋದು ಆ್ಯಸ್ ಆಫ್ ನಾವು ಯಾವುದೇ ಲೀಡರ್ಶಿಪ್ ಬದಲಾವಣೆ ಬಗ್ಗೆ ಇಲ್ಲ. ಸೊ ಹಾಗಾಗಿ ಅವ್ರು 5 ವರ್ಷ ಪೂರೈಸುತ್ತಾರೆ ಅನ್ನೋ ನಂಬಿಕೆ ಇದೆ ಅಂತ ಹೇಳಿದ್ರು. ಸರ್, ಆದ್ರೆ ಜನವರಿಲಿ ಕರೀತಾ ಇದ್ದಾರೆ, ಜನವರಿಲಿ ಹೋಗಬೇಕು, ಅಲ್ಲಿ ಹೈಕಮಾಂಡ್ ಹಲವಾರು ವಿಷಯಗಳಿಗೆ ಕರೀತಾರೆ. ಸೊ ಹೋಗಿ ಮಾತನಾಡ್ಕೊಂಡು ಬರ್ತಾರೆ. ಈಗಿರೋ ಇಲ್ಲಿ ಏನು ಪರಿಸ್ಥಿತಿ ಅದನ್ನು ತಿಳಿಸ್ತಾರೆ. 5 ವರ್ಷಗಳಲ್ಲಿ ಯಾವುದೇ ಬದಲಾವಣೆ ಇಲ್ಲ. ನನ್ನ ಪ್ರಕಾರ ಆ ಬದಲಾವಣೆ ಅಕಸ್ಮಾತ್ ಬದಲಾವಣೆಗೆ ಹೈಕಮಾಂಡ್ ಮುಂದಾದ್ರೆ ಏನಾಗ್ಬೋದು ಸರ್? ಅಲ್ಲ, ಈಗಲೇ ಯಾತಕ್ಕೆ ಹಾಗಾಗೋದು ಹೀಗಾಗೋದು ಅಂತ ಯಾಕಂದ್ರೆ ಒಂದು ಸಣ್ಣ ಬ್ರೇಕ್ಫಾಸ್ಟ್ ಮೀಟಿಂಗ್ ಆಯಿತು, ನಮಗೆ ಗೊತ್ತಿರುವಂಥದ್ದು ಬ್ರೇಕ್ಫಾಸ್ಟ್ ಮೀಟಿಂಗ್. ಸರ್, ಸಿಎಂ ಮತ್ತು ಡಿಸಿಎಂ ಅವರ ಬ್ರೇಕ್ಫಾಸ್ಟ್ ಮೀಟಿಂಗ್ ಎರಡೆರಡು ಬಾರಿ ಮಾಡಿದ್ರು. ಒಗ್ಗಟ್ಟಿದೆ ಅಂತ ತೋರಿಸ್ಬೇಕು.